70ಕ್ಕೂ ಹೆಚ್ಚು ಕುಟುಂಬ ಕಳೆದ 80 ವರ್ಷಗಳಿಂದ ಅರಣ್ಯದಂಚಿನಲ್ಲೇ ಜೀವನವನ್ನ ಸಾಗಿಸುತ್ತಿದ್ದಾರೆ. ಕಳೆದ 80 ವರ್ಷಗಳಿಂದ ಅರಣ್ಯದಂಚಿನಲ್ಲಿ ಜೀವನ ಸಾಗಿಸುತ್ತಿರುವ 70 ಕುಟುಂಬ ಮೂಲಭೂತ ಸೌಕರ್ಯಗಳಿಲ್ಲದೆ ಕಳೆದ 80 ವರ್ಷಗಳಿಂದ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ವ್ಯಾಸನಕೇರಿ ಗ್ರಾಮದ ಕುಟುಂಬಗಳ ನೋವಿನ ಕಥೆ ಇದು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವ್ಯಾಸನಕೇರಿ ಗ್ರಾಮದ ಕುಟುಂಬಗಳ ನೋವಿನ ಕಥೆ ಇದಾಗಿದೆ. ಇಲ್ಲಿ ವಿದ್ಯುತ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಅಂತೂ ಇಲ್ಲವೇ ಇಲ್ಲ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಬಡಪಾಯಿಗಳು ಒದ್ದಾಡ್ತಾ ಇದ್ದಾರೆ. ಇಲ್ಲಿ ವಾಸವಿರೋ ಕುಟುಂಬಗಳಿಗೆ ವಿದ್ಯುತ್ ಅನ್ನೋದು ನೋಡೇ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಇತ್ತ ವೋಟರ್ ಐಡಿ ಇದ್ರೂ ಕೂಡ ಹಕ್ಕುಪತ್ರವಿಲ್ಲದೆ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋ ವ್ಯಾಸನಕೆರೆ ಗ್ರಾಮ ಈಗ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಘೋಷಣೆ ಕೂಡ ಮಾಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಕಳೆದ 100 ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ, ನಾವೀಗ ಈ ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಈಗ ಇಲ್ಲಿನ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಕಾಯ್ದಿಟ್ಟ ಅರಣ್ಯ ಪ್ರದೇಶವಾದ್ದರಿಂದ ಇಲ್ಲಿ ಮನೆ ನಿರ್ಮಾಣ ನಿಷಿದ್ಧ ಅಂತ ಈಗ ಅರಣ್ಯ ಇಲಾಖೆ ಹೇಳ್ತಾ ಇದೆಯಂತೆ. 2021ರವರೆಗೂ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ವ್ಯಾಸನಕೆರೆ ಗ್ರಾಮಸ್ಥರು ತೆರಿಗೆಯನ್ನ ಕಟ್ಟಿದ್ದಾರೆ. ಇನ್ನು 2021ರ ನಂತರ ತೆರಿಗೆಯನ್ನ ಕಟ್ಟಿಸಿಕೊಳ್ಳದೆ ವ್ಯಾಸನಕೆರೆ ಗ್ರಾಮ ಅರಣ್ಯ ವ್ಯಾಪ್ತಿಗೆ ಇದೆ ಅಂತ ಸಬೂಬು ಹೇಳ್ತಿರೋ ಪಂಚಾಯಿತಿ ಅಧಿಕಾರಿಗಳು ನಮಗೆ ಹಕ್ಕುಪತ್ರ ನೀಡದೆ ಹೋದ್ರೆ ಮುಂಬರುವ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಇತ್ತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಅಥವಾ ನಮಗೆ ಬೇರೆ ಕಡೆ ಸೈಟ್ ಹಂಚಿಕೆ ಮಾಡಿದ್ರೆ ಹೋಗೋದಕ್ಕೆ ರೆಡಿ ಕೂಡ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಅರಣ್ಯ ಸಚಿವರು ಮತ್ತು ಜಿಲ್ಲಾಡಳಿತ ವ್ಯಾಸನಕೇರಿ ಗ್ರಾಮಸ್ಥರಿಗೆ ಯಾವ ರೀತಿ ಅಭಯ ನೀಡುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ನೋಡಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 80-100 ವರ್ಷಗಳಿಂದ ಇಲ್ಲಿ ಜೀವನವನ್ನ ಸಾಗಿಸ್ಕೊಂಡು ಬರ್ತಾ ಇರುವಂತಹ ಕುಟುಂಬಸ್ಥರು ಇವರೆಲ್ಲರೂ ಕೂಡ 70 ಕುಟುಂಬ ಈ ಒಂದು ವ್ಯಾಸನಕೇರಿ ಗ್ರಾಮದಲ್ಲಿ ಜೀವನವನ್ನ ನಡೆಸ್ತಾ ಇದೆ. ಈಗ ದಿಢೀರಂತ ಈ ಒಂದು ಗ್ರಾಮ ಅರಣ್ಯ ಪ್ರದೇಶಕ್ಕೆ ಸೇರಿದ್ದು, ನೀವೆಲ್ಲ ಜಾಗ ಖಾಲಿ ಮಾಡಿ ಅಂತಂದ್ರೆ ಇಲ್ಲಿ ಜೀವನ ಸಾಗಿಸ್ತಾ ಇರುವವರ ಪರಿಸ್ಥಿತಿ ಆದರೂ ಹೇಗೆ? ಅಟ್ಲೀಸ್ಟ್ ಇವ್ರಿಗೆ ಬೇರೆ ಕಡೆ ಎಲ್ಲಾದರೂ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರಾ? ಅದು ಕೂಡ ಇಲ್ಲ. ಈಗ ದಿಢೀರಂತ ಹೋಗಿ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮಗೆ ಬೇರೆ ಕಡೆ ಸೈಟ್ ಹಂಚಿಕೆ ಮಾಡಿದರೆ ನಾವು ಹೋಗೋದಕ್ಕೆ ರೆಡಿ, ನಮಗೆ ಬೇರೆ ಕಡೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಂತ ಈಗ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಕಳೆದ 80 ವರ್ಷಗಳಿಂದ ಅರಣ್ಯದಂಚಿನಲ್ಲೇ ಈ ಒಂದು 70ಕ್ಕೂ ಹೆಚ್ಚು ಕುಟುಂಬಸ್ಥರು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಅದು ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ. ಈಗ ದಿಢೀರಂತ ಈ ಒಂದು ಗ್ರಾಮ ಅರಣ್ಯ ಪ್ರದೇಶಕ್ಕೆ ಸೇರಿದ್ದು ಅಂತ ಘೋಷಣೆ ಮಾಡಲಾಗಿದೆಯಂತಲ್ಲ, ಈಗ ಗ್ರಾಮಸ್ಥರು ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಜೀವನವನ್ನ ಕಟ್ಕೊಳ್ಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ವಾ? ಅವರು ಏನು ಹೇಳ್ತಾರೆ, ಗ್ರಾಮಸ್ಥರು ಏನೇ ಹೇಳ್ತಾರೆ ಅಂತ? ಮಧುಮಲ, ನೋಡ್ಬೋದು, ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವ್ಯಾಸನಕೆರೆ ಗ್ರಾಮ. ಈ ಗ್ರಾಮ ಇರ್ತಕ್ಕಂಥದ್ದು ರೈಲ್ವೆ ನಿಲ್ದಾಣದ, ನೋಡ್ಬೋದು ವಿಜುವಲ್ಸ್ ಅಲ್ಲಿ, ಹಿಂದ್ಗಡೆ ಇರ್ತಕ್ಕಂಥ ಸುಮಾರು 2 ಎಕರೆ ಪ್ರದೇಶದಲ್ಲಿ ಸುಮಾರು 80 ಕುಟುಂಬಗಳು ಕಳೆದ 100 ವರ್ಷಗಳಿಂದಾನು ಕೂಡ ವಾಸ ಮಾಡ್ತಾ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಪ್ರತಿ ಚುನಾವಣೆಯಲ್ಲಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅಚ್ಚರಿ ಸಂಗತಿ ಏನು ಅಂತ ಹೇಳಿದ್ರೆ, ಅಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಇದೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಐಡಿನೂ ಕೊಟ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಹಕ್ಕುಪತ್ರ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕಳೆದ 40-50 ವರ್ಷಗಳಿಂದನೂ ಕೂಡ ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಏನಿದೆ, ಆ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ವ್ಯಾಸನಕೆರೆ ಗ್ರಾಮ, ಆ ಗ್ರಾಮದಲ್ಲಿ ಏನು ಇರ್ತಕ್ಕಂಥ ಬಹುತೇಕ ನಿವಾಸಿಗಳಿಗೆ ತೆರಿಗೆಯನ್ನು ಕೂಡ ಕಟ್ಸ್ಕೊಂಡಿದೆ. ಈ ತೆರಿಗೆ ಕಟ್ಸ್ಕೊಂಡಾದ್ಮೇಲೆ 2021ರ ನಂತರ ಏನಿದೆ, ತೆರಿಗೆ ಕಟ್ಸ್ಕೊಳ್ಳೋದನ್ನ ಸ್ಟಾಪ್ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಮೀಸಲು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಯಾವುದೇ ಸೌಕರ್ಯಗಳು ಕೂಡ ಇಲ್ಲ. ನೀವು ಅರಣ್ಯವಾಸಿಗಳು
ಮತ್ತು ಈ ನೀವು ವಾಸ ಮಾಡ್ತಕ್ಕಂಥ ಜಾಗ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಹೇಳ್ತಾರೆ. ಹಾಗಾಗಿ ಆತಂಕಗೊಂಡಂತಹ ಗ್ರಾಮಸ್ಥರು ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗೆ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಿಲ್ಲ. ಹಾಗಾಗಿ ಈಗ ನಮ್ಮನ್ನ ಒಂದು ವೇಳೆ ಸರ್ಕಾರ ಇಲ್ಲಿಂದ ನೀವು ಹೋಗಿ ಅಂದ್ರೆ ನಾವೆಲ್ಲಿ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಬೇರೆ ಕಡೆ ಜಾಗ ಕೊಡಿ, ಜಾಗ ಕೊಟ್ರೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಹೇಳ್ತಾಳೆ, ನಮಗೂ ಮತ್ತು ಈ ಗ್ರಾಮಕ್ಕೂ ಭಾವನಾತ್ಮಕವಾದಂತ ಒಂದು ಸಂಬಂಧ ಇದೆ. ನಮ್ಮ ತಾತ ಮುತ್ತಾತ ಮತ್ತು ಸಂಬಂಧಿಕರು ಹುಟ್ಟಿ ಬೆಳೆದಂತ ಊರು. ಹಾಗಾಗಿ ನಾವು ಈ ಗ್ರಾಮವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತ ಅರಣ್ಯ ಸಚಿವರು ಮತ್ತು ಜಿಲ್ಲಾಡಳಿತ ಬಗ್ಗೆ ಗಮನ ಹರಿಸಬೇಕು ಮತ್ತು ಒಂದು ವೇಳೆ ಏನಾದ್ರೂ ಅವ್ರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಎಲಿಜಿಬಲ್ ಇದ್ರೆ ಕೊಡಬೇಕು ಅನ್ನುವಂಥದ್ದು ಕೂಡ ಆ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸಿ ಆಫೀಸ್ ಎಲ್ಲ ಓಪನ್ ಆಗ್ತಿತ್ತು, ನಾವು ಬರ್ತೀವಿ ಸರ್. ಡಿಸಿ ಆಫೀಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.